ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಎಸ್ ಸರ್, ಥ್ಯಾಂಕ್ ಯು. ಇನ್ನೊಂದು ಸರ್, ದಿನೇಶ್ ಸರ್, ಈಗ ಬೇರೆ ಬೇರೆ ದೇಶಗಳ GSTಯ ಪ್ರಮಾಣ ನೋಡಿ ಆಮೇಲೆ ನಮ್ಮ ದೇಶದ GST ನೋಡ್ತಾ ಹೋದ್ರೆ ಅಲ್ಲಿ ಎಜುಕೇಷನ್ ಮತ್ತು ಹೆಲ್ತ್ಗೆ ಸಂಬಂಧಪಟ್ಟಂಗೆ ನಾವು ನೋಡ್ತಾ ಇದ್ದೀವಿ. ನಮ್ಮಲ್ಲಿ ಎಂಥ ವ್ಯವಸ್ಥೆ ಇರೋದು ನಾವು ಕಣ್ಣಾರೆ ಕಾಣ್ತಾ ಇದ್ದೀವಿ. ಹೋಲಿಕೆ ಮಾಡಿದ್ರೆ ನಮ್ಮ GST ಬೇರೆ ದೇಶಗಳಿಗೆ ನೋಡೋದಾದ್ರೆ ಈಗ ನಮ್ಮ ದೇಶದಲ್ಲಿ ಏನಾಗಿದೆ ಅಂದರೆ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಕಟ್ತಾ ಇದ್ದೀವಿ. ದೇರ್ ಇಸ್ ಅ ಡೈರೆಕ್ಟ್ ಟ್ಯಾಕ್ಸು ಮತ್ತು ಇಂಡೈರೆಕ್ಟ್ ಟ್ಯಾಕ್ಸು. ನಾವು ಟ್ಯಾಕ್ಸ್ ಈಗ ಎಷ್ಟೋ ಕಂಟ್ರಿಗಳಲ್ಲಿ ನೀವು ಒಂದು 30 ವರ್ಷ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ರೆ ಪೆನ್ಷನ್ ಕೊಡ್ತಾರೆ. ಆ ಸಿಸ್ಟಮ್ ಇದೆ, ಕೆನಡಾದಲ್ಲಿದೆ, ಜರ್ಮನಿಲಿದೆ, ಅವೆಲ್ಲ ಸಿಸ್ಟಮ್ ಇದೆ. ನೀವು 30 ವರ್ಷ ಟ್ಯಾಕ್ಸ್ ಕಟ್ಟಿದ್ರೆ ಆ ದೇಶಕ್ಕೆ ಅವರು ನಿಮ್ಮ ಆರೋಗ್ಯ ಸಂಪೂರ್ಣ ಜವಾಬ್ದಾರಿ ಅವರೇ ವಹಿಸ್ಕೋತಾರೆ ಮತ್ತು ಪೆನ್ಷನ್ ಸಿಸ್ಟಮ್ ಕೊಡ್ತಾರೆ. ಬಟ್ ಈ ದೇಶದಲ್ಲಿ ಆ ಸಿಸ್ಟಮ್ ಇಲ್ಲ ಅಲ್ವಾ? ಅಲ್ಲಿಗೆ ಈ ದೇಶದಲ್ಲಿ ಹೇಗಾಗಿದೆ ಅಂದರೆ ನೀನು ದುಡಿಬೇಕಾದ್ರೂ ಟ್ಯಾಕ್ಸ್ ಕಟ್ಟು ಮತ್ತು ಆಸ್ಪತ್ರೆಗೆ ಹೋಗೋ ಟ್ಯಾಕ್ಸ್ ಕಟ್ಟು. ಫಾರ್ ಎಕ್ಸಾಂಪಲ್ ಇವತ್ತು ಹೆಲ್ತ್ ಇನ್ಶೂರೆನ್ಸ್ಗೂ ಕೂಡ ಟ್ಯಾಕ್ಸ್ ಹಾಕಿದ್ದಾರೆ. ಅಂದರೆ ಇವ್ರಿಗೆ ಹೆಲ್ತ್ ಕೊಡೋದಕ್ಕೂ ಯೋಗ್ಯತೆ ಇಲ್ಲ, ಅವರು ಸ್ವಂತ ತಗೋತೀನಿ ಯೋಗ್ಯ ಅವರು ದುಡ್ಡು ಕೊಟ್ಟು ನಾನು ಆರೋಗ್ಯ ಪರ್ಚೇಸ್ ಮಾಡ್ತೀನಿ, ನಾನು ಒಂದು ಇನ್ಶೂರೆನ್ಸ್ ಮಾಡ್ಕೋತೀನಿ ಅಂದರೆ ಅದಕ್ಕೂ ಟ್ಯಾಕ್ಸ್ ಹಾಕ್ತಾರೆ. ಅಂದರೆ ಇದು ಎಷ್ಟು ಹೀನಾಯ ವ್ಯವಸ್ಥೆ ಅಂತ ನಾನು ಹೇಳೋದು, ನಾವು ಡೆವಲಪ್ಡ್ ಕಂಟ್ರಿಗೂ ನಮ್ಮ ಕಂಟ್ರಿಗೂ ಕಂಪೇರ್ ಮಾಡಿದಾಗ. ಮತ್ತು ಇನ್ನೊಂದು ನೋಡೋದಾದರೆ ಈ ಏನು GST ತಂದುಬಿಟ್ಟು ಏನು ಮಾಡಿದ್ದಾರೆ, ಈ ರಾಜ್ಯಗಳ ಸ್ವಾಯತ್ತತೆಯನ್ನು ಕಿತ್ಕೊಬಿಟ್ಟಿದ್ದಾರೆ. ಫೈನಾನ್ಷಿಯಲ್ ಸ್ವಾಯತ್ತತೆ ಅಂದರೆ ನಮ್ಮದು ಒಕ್ಕೂಟ ವ್ಯವಸ್ಥೆ, ಆ ಒಕ್ಕೂಟ ವ್ಯವಸ್ಥೆಗೂ ಚ್ಯುತಿ ತಂದಿದ್ದಾರೆ ಈ GST ಇಂದ. ಮೊದಲು ವ್ಯಾಟ್ ಇದ್ದಾಗ ಏನಾಗ್ತಿತ್ತು, 6 ರಾಜ್ಯಗಳ ಹಣ ಅವ್ರ ಕೈಗೆ ಸಿಕ್ತಿತ್ತು, ಅವ್ರು ಮಾಡಿಫಿಕೇಶನ್ ಮಾಡ್ಕೋಬೋದಿತ್ತು, ಅವರ ಉತ್ಪನ್ನಗಳ ಮೇಲೆ ಅವ್ರು ಮಾಡಿಫಿಕೇಶನ್ ಮಾಡ್ಕೋಬೇಕಿತ್ತು. ಯಾಕಂದ್ರೆ ಅವ್ರಿಗೆ ಯಾವುದೋ ಒಂದು ಎಕ್ಸೆಸ್ ಪ್ರೊಡಕ್ಷನ್ ಇದೆ ಅದನ್ನ ರಿಡ್ಯೂಸ್ ಮಾಡ್ಕೋತಿದ್ರು, ಯಾವುದೋ ಒಂದು ಇಂಪೋರ್ಟ್ ಮಾಡ್ಕೋಬೇಕಿತ್ತು ಅದನ್ನ ಜಾಸ್ತಿ ಮಾಡ್ಕೋತಿದ್ರು, ಅದೆಲ್ಲ ಅವ್ರ ಕಂಟ್ರೋಲಲ್ಲಿ ಇತ್ತು. ಫಾರ್ ಎಕ್ಸಾಂಪಲ್ ಈಗ ರೈಸು ಆಂಧ್ರ ಕರ್ನಾಟಕದಲ್ಲಿ ಹೆಚ್ಚಾಗಿ ಬೆಳೀತಾರೆ, ಅದಕ್ಕೇನೋ ಒಂದು ಮಾರ್ಗದರ್ಶನ ತಗೋಬರ್ಬೋದಿತ್ತು. ಈಗ ಹಾಲಿನ ಉತ್ಪನ್ನಗಳಿರ್ಬೋದು, ಅದು ಎಕ್ಸೆಸ್ ಇದ್ದಾಗ ಅವರು ತೆಗಿಬೋದು. ಇವ್ರೇನ್ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲದಕ್ಕೂ ಒಂಥರ ಬ್ರಿಟಿಷ್ ದೌರ್ಜನ್ಯಗಳು. ಅಂದ್ರೆ ನೀವು ನಮ್ಮ ಹಣವನ್ನು ಅವರೇ ಕಿತ್ಕೊಳ್ತಾ ಇದ್ದಾರೆ GST ಮುಖಾಂತರ. ಹಣ ಕಿತ್ಕೊಂಡು ಏನ್ ಮಾಡ್ತಾ ಇದ್ದಾರೆ, ನಾವು ಅವ್ರ ಹತ್ರ ಭಿಕ್ಷೆ ಬಿಡಬೇಕು, ಮತ್ತೆ ನಮ್ಮ ಹಣಕ್ಕೆ ನಾವು ಭಿಕ್ಷೆ ಬಿಡಬೇಕು. ಇವಾಗ ನಮ್ಗೆ ಸುಮಾರು 2017-18 ಇದುವರೆಗೆ ಸುಮಾರು 1,87,000 ಕೋಟಿ ನಷ್ಟ ಆಗಿದೆ, ಏನು ರಾಜ್ಯಕ್ಕೆ ಬರಬೇಕಾದ ಅನುದಾನಗಳು. ಇವ್ರೇನ್ ಮಾಡ್ತಾರೆ, ಅದಕ್ಕೆ ಯಾವುದೋ ಒಂದು ಫೈನಾನ್ಸ್ ಕಮಿಷನ್ ತಂದು ಇಟ್ಬಿಡ್ತಾರೆ, ನಿಮಗೆ ಬರಬೇಕಾದ ದುಡ್ಡು ಬರಲ್ಲ ಅಂತ. ಮತ್ತೆ ನಮಗೆ ಮೂಲಭೂತ ಅನೌನ್ಸ್ ಮಾಡ್ತಾರೆ, ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ ದುಡ್ಡುಗಳನ್ನು ಕೂಡ ಕೊಡಲ್ಲ. ಈಗ ನಿಮಗೆ ಪೆರಿಫರಲ್ ರಿಂಗ್ ರೋಡ್ ಆಗ್ಬೋದು, ಕೆರೆಗಳ ಅಭಿವೃದ್ಧಿ ಆಗ್ಬೋದು, ಇವೆಲ್ಲ ದುಡ್ಡುಗಳನ್ನ ಇದು ಮಾಡಿದ್ದಾರೆ. ಮತ್ತೆ ಶಿಕ್ಷಣ ಆರೋಗ್ಯವನ್ನ ತಗೊಳಕ್ ಹೋದಾಗ ಇವತ್ತು ಇಡೀ ದೇಶದಲ್ಲಿ ಒಂದು 5 ಲಕ್ಷ ಎಜುಕೇಶನ್ ಸಿಸ್ಟಮ್ ಏನು ಒಂದು ಸ್ಕೂಲ್ಗಳಿರ್ಬೋದು, 5 ಲಕ್ಷ ಇನ್ಸ್ಟಿಟ್ಯೂಷನ್ಸ್ಗಳಿರ್ಬೋದು ಸರ್ಕಾರಿ ಪ್ರೈಮರಿ ಎಜುಕೇಶನ್, ಅವಕ್ಕೆ ಮೂಲಭೂತ ಸೌಕರ್ಯಗಳನ್ನ ಕೊಡ್ತಾ ಇಲ್ಲ ಇವರು. ಇಷ್ಟೆಲ್ಲ ದುಡ್ಡು ಕಲೆಕ್ಟ್ ಮಾಡ್ತಾರೆ, ಮೊಸರಿಂದ ಕಲೆಕ್ಟ್ ಮಾಡ್ತಾರೆ, ತುಪ್ಪದಿಂದಾನು ಕಲೆಕ್ಟ್ ಮಾಡೋದ್ಮೇಲೆ ಶಿಕ್ಷಣವನ್ನ ಯಾಕೆ ಕಡೆಗಣಿಸಿದ್ದಾರೆ, ಶಿಕ್ಷಣಕ್ಕೆ ಯಾಕೆ ಇವರು ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ತಾ ಇಲ್ಲ. ಮತ್ತೆ ಆರೋಗ್ಯ, ಇವತ್ತು ನಾವು ಒಂದು ಎಕ್ಸಾಂಪಲ್ ಕೊಡ್ತೀನಿ. ದೆಹಲಿಯಲ್ಲಿ ಒಂದು ಇನ್ಶೂರೆನ್ಸ್ ಪಾಲಿಸಿ ತಂದಿದ್ದು ನಾವು ಆಮ್ ಆದ್ಮಿ ಪಕ್ಷ. ಯಾವುದೇ ವ್ಯಕ್ತಿ ರೋಡ್ ಸೈಡ್ ಆಕ್ಸಿಡೆಂಟ್ ಆದ್ರೂ ಕೂಡ ಸರ್ಕಾರನೇ ರೆಸ್ಪೆಕ್ಟ್ ಕೊಟ್ಟು ಅವನನ್ನ ಯಾವುದೇ ಪ್ರೈವೇಟ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು ಫ್ರೀ ಆಫ್ ಕಾಸ್ಟ್ ಹೆಲ್ತ್ ಕೊಡ್ತೀವಿ ಅಂತ ಅದನ್ನು ತೆಗಿತಾರೆ. ಅಂದ್ರೆ ಈ ವ್ಯವಸ್ಥೆ ಯಾವ ಲೆವೆಲ್ಗೆ ಹೋಗ್ತಾ ಇದೆ ಅಂದ್ರೆ, ನಿಮ್ಮನ್ನ ಮೊನ್ನೆ ಯಾವುದೋ ಒಂದು ಆರ್ಟಿಕಲ್ ಬಂದಿತ್ತು, ಏನು ಇಂಡಿಯನ್ಸ್ ಆರ್ ಬ್ಲೀಡಿಂಗ್ ಅಂತ, ಅಮೆರಿಕನ್ ಒಬ್ರು ಎಕನಾಮಿಸ್ಟ್. ಅಂದ್ರೆ ನಾವು ನಮ್ಮ ಎಷ್ಟು ದುಡಿಮೆ ಇದೆ ಅದ್ರ ಆಲ್ಮೋಸ್ಟ್ 50-60% ಸರ್ಕಾರನೇ ಕಿತ್ಕೊಂಡು ತಿಂತಾ ಇದೆ ಅಂತ. ಅಂದ್ರೆ ಈಗ ನಾವು ಡೈರೆಕ್ಟ್ ಇನ್ಕಮ್ ಟ್ಯಾಕ್ಸ್ ಕಟ್ಟಿರ್ತೀವಿ, ಮತ್ತೆ ಒಂದು ವೆಹಿಕಲ್ ತಗೊಂಡ್ರೆ ಅದಕ್ಕೆ ಟ್ಯಾಕ್ಸ್ ಕಟ್ತೀವಿ, ಅದಕ್ಕೆ ಹಾಕೋ ಪೆಟ್ರೋಲ್ ಟ್ಯಾಕ್ಸ್ ಕಟ್ತೀವಿ, ಅದಕ್ಕೆ ಸೆಸ್ ಕಟ್ತೀವಿ, ಪ್ರತಿಯೊಂದು ಹಂತದಲ್ಲೂ ಟ್ಯಾಕ್ಸ್ಗಳು ತಗೊಂಡು ಮತ್ತೆ ಅದಕ್ಕೆ ಇನ್ಶೂರೆನ್ಸ್ ತಗೊಂಡ್ರೆ ಅದಕ್ಕೂ ಟ್ಯಾಕ್ಸ್ ಕಟ್ತೀವಿ. ಸೊ ಟೋಟಲಿ ನಿಮ್ಮ ಅಮೌಂಟ್ ಎಲ್ಲ ಎಲ್ಲಿಗೆ ಹೋಗ್ತದೆ, ಅಲ್ಲಿಗೆ ಹೋಗ್ತದೆ. ಒಂದು ಲೋನ್ ತಗೋತೀರಾ ಮನೆ ಕಟ್ಟೋದಕ್ಕೆ, 1 ಕೋಟಿ ರೂಪಾಯಿ ಲೋನ್ ತಗೊಂಡ್ರೆ ಮತ್ತೆ ಇವ್ರಿಗೆ GST ಹೋಗುತ್ತೆ ಅಲ್ಲ, ಒಂದು 28% ಈಗ ಸಿಮೆಂಟ್ಗೆ. ಯಾಕಂದ್ರೆ ಬಡವರು ಏನ್ ಮನೆ ಕಟ್ಟಲ್ವಾ, ಅದು ಲಕ್ಸುರಿ ಪ್ರಾಡಕ್ಟ್ ಅದು. ಹಂಗಾದ್ರೆ ಡೆವಲಪ್ಮೆಂಟ್ ನಡಿಬಾರ್ದ ದೇಶ. ಅಂದ್ರೆ ಇವರ ಕಾನ್ಸೆಪ್ಟ್ ಯಾವ ಲೆವೆಲ್ಗಿದೆ ಅಂದ್ರೆ, ಎಲ್ಲೋ ನಷ್ಟ ಮಾಡ್ತಾರೆ ಡಿಮಾನಿಟೈಸೇಷನ್ ಮಾಡಿ, ಇನ್ಯಾವುದೋ ನಷ್ಟ ಮಾಡ್ತಾರೆ. ಇವರ ಫೈನಾನ್ಷಿಯಲ್ ಪ್ಲಾನಿಂಗ್ಗಳು ನಷ್ಟ ಆದದನ್ನ ಜನರ ತಲೆ ಮೇಲೆ ಆಗ್ತಾ ಇದ್ದಾರೆ ಹೊರತು, ಇದನ್ನ ಸುಬ್ರಹ್ಮಣ್ಯ ಸ್ವಾಮಿ ಅವರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಎಷ್ಟೋ ಸಲ. ಯಾಕಂದ್ರೆ ಫೈನಾನ್ಷಿಯಲ್ ನಾಲೆಡ್ಜ್ ಇಸ್ ವೆರಿ ಇಂಪಾರ್ಟೆಂಟ್ ಟು ದ ಏನೋ ಒಬ್ಬ ಪ್ರಧಾನಿ ಆಗಿರ್ಬೋದು, ಒಬ್ಬ ಫೈನಾನ್ಷಿಯಲ್ ಮಿನಿಸ್ಟರ್ ಆಗ್ಬೋದು, ಇವ್ರುಗಳಿಗೆ ಮತ್ತೆ ಪರಕಾಲ್ ಪ್ರಭಾಕರ್ ಅವರು, ನಿರ್ಮಲಾ ಸೀತಾರಾಮನ್ ಅವರ ಹಸ್ಬೆಂಡ್ ಅವರೇ ಎಷ್ಟೋ ಸಲ ಇದ್ರ ಬಗ್ಗೆ ಈ ಫೈನಾನ್ಷಿಯಲ್ ಮ್ಯಾಟರ್ ಬಗ್ಗೆ ಸಾಕಷ್ಟು ಟೈಮು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಯಾಕಂದ್ರೆ ಈ ದೇಶ ಯಾವ ಲೆವೆಲ್ಗೆ ಹೋಗ್ತಾ ಇದೆ ಅಂದ್ರೆ ಪ್ರತಿಯೊಬ್ಬನ ಹಿಪ್ಪೆ ಮಾಡಿ. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಸೆಸ್ಗಳಾಗ್ತಾ ಇದ್ದಾರೆ ಪೆಟ್ರೋಲ್ ಮೇಲೆ,
ಟೋಲ್ ಮೇಲೆ ಇವುಗಳನ್ನೆಲ್ಲ ಸೆಸ್ ಹಾಕ್ತಾರೆ. ಆ ಸೆಸ್ಗಳನ್ನ ಬಳಸೋದಕ್ಕೆ ಯಾತಕ್ಕೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ರೋಡ್ ಹೈವೇನಲ್ಲಿ ಸೆಸ್ ಹಾಕ್ತಾರೆ ನಿಮ್ ಪೆಟ್ರೋಲು ಡೀಸೆಲ್ ಟೋಲ್ಗಳಲ್ಲಿ. ಅದನ್ನ ಹೈವೇಗಳಲ್ಲಿ ಮಾಡಬೇಕಾದ ಆಸ್ಪತ್ರೆಗಳು, ಅಲ್ಲಿ ರಸ್ತೆಗಳು, ಪೆರಿಫರಲ್ ರೋಡ್ಗಳನ್ನ ಡೆವಲಪ್ ಮಾಡಕ್ಕೆ ಆ ದುಡ್ಡು ತಗೊಂಡೋಗ್ಬಿಟ್ಟು ಏರ್ಪೋರ್ಟ್ಗಳಿಗೆ, ಬಂದರ್ಗಳಿಗೆ ಹಾಕ್ತಾರೆ. ಅಲ್ಲಿಗೆ ದುಡ್ಡು ಖರ್ಚು ಮಾಡ್ತಾರೆ. ಅಂದ್ರೆ ಇವರು ಎಲ್ಲಿ ಸೆಸ್ನ ಕಲೆಕ್ಟ್ ಮಾಡ್ತಾರೆ ಅಲ್ಲಿಗೂ ಮಾಡ್ತಾ ಇಲ್ಲ, ಮತ್ತೆ ಸ್ಟೇಟ್ಗಳಿಗೂ ಅದನ್ನ ಕೊಡ್ತಾ ಇಲ್ಲ. ಸೆಸ್ ಅಮೌಂಟ್ನ ಕಂಪ್ಲೀಟ್ ಸೆಸ್ ಅಮೌಂಟ್ ಅನ್ನು ಇವರೇ ಮಾಡಿಕೊಂಡು ಇವ್ರಿಗೆ ಬೇಕಾದ ಯಾರೋ ಒಬ್ಬ ಶ್ರೀಮಂತ ಕಾರ್ಪೊರೇಟ್ಸ್ಗಳಿಗೆ. ಈಗ ಮೊನ್ನೆ ಬಂದಂತ ಒಂದು ಸಮೀಕ್ಷೆಯಲ್ಲಿ ಕೇವಲ 300 ಜನದ ಹತ್ರ 40% ಆಫ್ ದ GDP ಆಫ್ ದ ಕಂಟ್ರಿ ಇದೆ ಅಂತ. ಕೇವಲ 300 ಜನದ ಹತ್ರ. ಈ 300 ಜನಕ್ಕೋಸ್ಕರ ಪ್ರಧಾನಮಂತ್ರಿಗಳು ಕೆಲಸ ಮಾಡ್ತಾ ಇದಾರ ಅಥವಾ ಈ 130 ಕೋಟಿ ಜನಕ್ಕೆ ಕೆಲಸ ಮಾಡ್ತಾ ಇದಾರೆ? ಇದು ಕ್ವಶನ್ ಆಗ್ತಾ ಇದೆ ಇವತ್ತು ನಮ್ಮ ದೇಶದಲ್ಲಿ. ನಿಜ ನಿಜ. ಇದು ವೆರಿ ಇಂಪಾರ್ಟೆಂಟ್. ನಾವು 300 ಜನಕ್ಕೆ ಕೆಲಸ ಮಾಡಬಾರ್ದು, ಈ 130 ಜನಕ್ಕೆ ಮಾಡಬೇಕು. ಈ 130 ಕೋಟಿ ಜನಕ್ಕೆ ಮಾಡಬೇಕು ಅಂದಾಗ ಈ ಏನು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಇದೆ ಇದನ್ನ ತೆಗೆದು ವ್ಯಾಟ್ ಸಿಸ್ಟಮ್ ಅಲ್ಲಿ ಏನು ಟ್ಯಾಕ್ಸ್ ಸಿಸ್ಟಮ್ ಇತ್ತು, ಕಡಿಮೆ ಅಮೌಂಟ್ ಟ್ಯಾಕ್ಸ್ಗಳು, ಅದಕ್ಕೆ ತಂದ್ರೆ ನಮ್ಮ ಎಕಾನಮಿ. ಫಾರ್ ಎಕ್ಸಾಂಪಲ್ ಬಿಫೋರ್ ಡಿಮಾನಿಟೈಸೇಷನ್ 12% ಗ್ರೋತ್ ಇತ್ತು ನಮ್ದು GDP. ಇವರು ಆಫ್ಟರ್ ಡಿಮಾನಿಟೈಸೇಷನ್ ಇಟ್ ರಿಡ್ಯೂಸ್ ಟು 4%, 5% ಬಂದು ಬೀಳ್ತು. ಅಂದ್ರೆ ನಮ್ಮ ಗ್ರೋತ್ ಹಾಳಾಗಿದ್ದು ಇವರು ಟ್ಯಾಕ್ಸ್ ಹಾಕಿದ್ರಿಂದ ದೇಶ ಶ್ರೀಮಂತ ಆಗಲ್ಲ. ಯಾವಾಗ ಟ್ಯಾಕ್ಸ್ ಕಡಿಮೆ ಇರುತ್ತೆ, ಒಬ್ಬ ಬಡವನು ಒಂದು ಮನೆ ಕಟ್ಟಕ್ ಟ್ರೈ ಮಾಡ್ತಾನೆ, ಒಬ್ಬ ಬಡವನು, ಒಬ್ಬ ಕೆಳ ಮಧ್ಯಮ ವರ್ಗದವನು ಏನೋ ಒಂದು ಹೊಸ ಉದ್ಯಮ ಸ್ಟಾರ್ಟ್ ಮಾಡಕ್ ಟ್ರೈ ಮಾಡ್ತಾನೆ. ಇವತ್ತು ಟ್ಯಾಕ್ಸೇಷನ್ ಸಿಸ್ಟಮ್ ಜಾಸ್ತಿ ಇದ್ದಾಗ ಏನ್ ಮಾಡ್ತಾನೆ, ಹಿಂದೆ ಸರಿತಾನೆ, ನಮ್ಗಲ್ಲ ಅದು ಅನ್ನೋ ಒಂದು ಸಿಸ್ಟಮ್. ಅದರಿಂದ ಶ್ರೀಮಂತರು ಆಗ್ತಾ ಇದಾರೆ ಹೊರತು ಮಧ್ಯಮ ವರ್ಗದವರು ಬಡತನಕ್ಕೆ ಹೋಗ್ತಾ ಇದ್ದಾರೆ. ಇದು ಇವತ್ತು ಮೊನ್ನೆ ಗಡ್ಕರಿನೇ ಹೇಳಿದ್ದಾರೆ, ಈ ದೇಶದಲ್ಲಿ ಈಗ ಸುಮಾರು 300 ಜನ ಏನು ಶ್ರೀಮಂತರಿದ್ದಾರೆ, ಇವ್ರು 300 ಜನದ ಪರ್ ಡೇ ಆದಾಯ 7,100 ಕೋಟಿ ದಾಟ್ತಾ ಇದೆಯಂತೆ. ಬರೀ 300 ಜನದ ಪರ್ ಡೇ ಆದಾಯ. ಬಟ್ ಬಡವರು ಇವತ್ತು ನಮ್ಮ ಜನಗಳ ಆದಾಯ ಏನಿದೆ 1,000 ರೂಪಾಯಿ ಇದ್ರೆ 800 ರೂಪಾಯಿ ಖರ್ಚಾಗ್ತಾ ಇದೆ, 100 ರೂಪಾಯಿ ಕೂಡ ಸೇವಿಂಗ್ಸ್ ಇಲ್ಲ. ಆ ಪರಿಸ್ಥಿತಿಗೆ ಇವತ್ತು ಬಡ ಮಧ್ಯಮ ವರ್ಗದ ಪರಿಸ್ಥಿತಿ ರೀಚ್ ಆಗಿದೆ. ಎಸ್ ನಿಜ. ಗೌಡ್ರಿ ಬರ್ತೀನಿ, ಒಂದು ಬ್ರೇಕ್ನ ಸಮಯ. ಬ್ರೇಕ್ ಇರುತ್ತೆ, ಬ್ರೇಕ್ ಆದ್ಮೇಲೆ ಅಖಾಡ. ಈಗ ಕಾಂಗ್ರೆಸ್ ಪ್ರತಿ ಬಾರಿ